ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಾಲಿನಿ ಇನ್ಸಿಸ್ಸಿಂದ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಸ್ವಲ್ಪ ವರ್ಕಿಗೆ ಬೇಗ ಹೋಗಬೇಕಾಗಿರೋದ್ರಿಂದ ನನ್ನ ಟಿಫಿನನ್ನು ಬೇಗ ಪ್ರಿಪೇರ್ ಮಾಡಿಕೊಂಡು ಫೈನಲಿ ರೆಡಿ ಹಾಕ್ಕೊಂಡು ಹೊರಟಿದ್ದೇನೆ ನನ್ನ ವರ್ಕಿಗೆ. ನನ್ನ ಇವತ್ತಿನ ಅಡ್ರೆಸ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ನನ್ನ ವರ್ಕ್ ಪ್ಲೇಸಿಂದನೇ ನಾನು ಇವಾಗ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತೇನೆ ನನ್ನೊಂದು ವೀಡಿಯೋಸಲ್ಲಿ. ನನ್ನ ಜೀವನದಲ್ಲಿ ಏನಾಗಿತ್ತು ಪ್ರತಿಯೊಂದನ್ನು ನಿಮ್ಮ ಹತ್ರ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಇವತ್ತು ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೋಬೇಕಂತಿದ್ದೇನೆ ಅಂತ ಹೇಳಿದರೆ, ನಿಮ್ಗೆ ಯಾವ ಥರ ಅನಿಸಿದೆಯಾ ಲೈಫಲ್ಲಿ ಏನಾಗ್ತಿದೆ, ಲೈಫ್ ಏನಕ್ಕೆ ಹೀಗೆ ಹೋಗ್ತಿದೆ, ನನ್ನ ಲೈಫಲ್ಲೇ ಎಂತಕ್ಕೆ ಹೀಗೆ ಆಗ್ತಾ ಉಂಟು ಅಂಥೇಳಿ ಯಾವ ಥರ ಅನಿಸಿದೆಯಾ ನಿಮಗೆ? ನನಗೆ ಹಾಗೆ ಅನಿಸಿದ್ದಿದೆ. ನನಗೂ ಕೂಡ ಇದೇ ರೀತಿಯೇ ಅನಿಸಿದ್ದುಂಟು. ಬಟ್ ಲೇಟರ್ ಐ ಅಂಡರ್ಸ್ಟುಡ್, ನನಗೆ ಕೊನೆಗೆ ರಿಯಲೈಸ್ ಆಗ್ತಾ ಹೋಯಿತು. ಇದಲ್ಲ ಜೀವನ. ಹೀಗೆ ಥಿಂಕ್ ಮಾಡ್ಕೊಳ್ತಾ ಕೂರೋದ್ರಿಂದ ಯಾವ ಅರ್ಥನೂ ಬರೋದಿಲ್ಲ. ನಾವು ಹೀಗೆ ಥಿಂಕ್ ಮಾಡ್ಕೊಳ್ತಾ ಕೂತ್ರೆ ಯಾರೂ ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಜೀವನನ ನೀವು ತಗೊಂಡು ಹೋಗಲೇಬೇಕಾಗಿರ್ತದೆ. ನೀವು ಅಂದ್ಕೊಬೋದು, ಯಾರೋ ಬರ್ತಾರೆ ನಮ್ಮ ಜೀವನನ ಚೆನ್ನಾಗಿ ಮಾಡಲಿಕ್ಕೆ, ಅಥವಾ ಯಾರೋ ನಮ್ಮ ಲೈಫನ್ನು ಸುಂದರ ಮಾಡಲಿಕ್ಕೆ ಯಾರೋ ಬರ್ತಾರೆ ಅಂತೇಳಿ. ಬಟ್ ಯಾರೂ ಬರೋದಿಲ್ಲ. ನಿಮ್ಮ ಜೀವನನ ನೀವೇ ತಗೊಂಡು ಹೋಗಿ ಅಂತ ಹೇಳ್ತಾ, ನನ್ನ ಲೈಫಲ್ಲಿ ಆದಂಥ ಇನ್ಸಿಡೆಂಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ನಾನು ಯಾವ ರೀತಿ ಇದ್ದೆ ಅಂತೇಳಿ. ಒಂದು ಸಾರಿ 7th ಇರಬೇಕಾದ್ರೆ ಸ್ಪೋರ್ಟ್ಸ್ ಟೈಮಲ್ಲೇ ನಮಗೆ ರಿಕ್ಷಾ ಮಾಡಿಸಿರ್ತಾರೆ. ನಾವು ಅದ್ರ ಮೇಲೆ ಹೋಗಿ ಮನೆಗೆ ಬರ್ತೇವೆ ಸೀದಾ. ಸ್ಪೋರ್ಟ್ಸ್ ಎಲ್ಲ ಮುಗ್ದಾದ್ಮೇಲೆ ನಾನು ಇಳಿತೀನಿ ಆ ರಿಕ್ಷಾದಿಂದ. ಇಳಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಶೂಸ್ ಹಾಕಿರ್ತೇವಲ್ವ. ಆ ಶೂಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಂಬರ್ ಪ್ಲೇಟಿಗೆ ಸಿಕ್ಕಾಕೊಂಡು ಬೀಳುತ್ತೆ ಹಿಂದೆ. ನಾನೇನು ಮಾಡ್ತೀನಿ, ನಂಗೆ ಗೊತ್ತೇ ಇರೋದಿಲ್ಲ ಸಿಕ್ಕಾಕೊಂಡು ಬಿದ್ದಿದೆ ಅಂತೇಳಿ. ಅದೇನಾಗುತ್ತೆ, ನಾನು ಎಳ್ಕೊಂಡು ಫುಲ್ ಬಂದುಬಿಡ್ತೀನಿ. ಆವಾಗ ಫುಲ್ ಆ ನಂಬರ್ ಪ್ಲೇಟೇ ಕಿತ್ತು ಬಂದುಬಿಡ್ತದೆ, ಫುಲ್ ಮುರಿದು ಹೋಗ್ತದೆ. ಹಾಗೆ ನನಗೆ ಪಾಪ ಡ್ರೈವರ್ ಅಂಕಲ್ ಏನೂ ಹೇಳಲಿಲ್ಲ, ನನಗೆ ಬೈಲಿಲ್ಲ, ಏನೂ ಮಾಡಲಿಲ್ಲ. ಪರವಾಗಿಲ್ಲ ಪುಟ್ಟಿ ಅಂತೇಳಿ, ಪರಿಚಯದವರೇ ಆಗಿದ್ರು. ಪರವಾಗಿಲ್ಲ ಅಂತೇಳಿ ಅಲ್ಲೆಲ್ಲರೂ ನನ್ನನ್ನೇ ನೋಡ್ತಾಯಿದ್ರು. ನನಗೆ ಮನೆ ಹೋಗ್ತೀನಿ, ತೀಡ್ತೀನಿ ಅಂದರೆ ಸಿಕ್ಕಾಪಡೆ ಹತ್ತು ಬಿಡ್ತೀನಿ. ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡು ಹೀಗೀಗಾಯಿತು ಅಂತೇಳಿ. ಒಂಥರ ಏನು ಅನ್ನಿಸ್ತದೆ ಅಂತ ಹೇಳಿದ್ರೆ, ಅಯ್ಯೋ ನಾಳೆ ಯಾರೇನು ಅಂದ್ಕೊಳ್ತಾರೇನೇನೋ, ಯಾರೇನು ಹೇಳ್ತಾರೇನೇನೋ, ಅದು ಒಂಥರ ಫುಲ್ಲು ತಲೆಗೆ ತಗೊಂಡು ಫುಲ್ ಒಂಥರ ಅವತ್ತು ಫುಲ್ ನೈಟ್ ನನಗೆ ಜ್ವರ ಬಂದುಬಿಡ್ತದೆ. ಇಷ್ಟೊಂದು ನಾನು ತಲೆಗೆ ತಗೊಳ್ಳೋದು ಜಾಸ್ತಿ ಆಗಿತ್ತು. ನನಗೆ ಅಲ್ಲಿಂದ ನಾನು ಇದು ತಗೊಂಡೆ ಅಂತ ಹೇಳಲ್ಲ, ಬಟ್ ಪ್ರತಿ ಸರಿನೂ ನನಗೆ ಹಾಗೆ ಆಗ್ತಾ ಇರ್ತಿತ್ತು. ಬಟ್ ಯಾವಾಗ ನನಗೆ ಗೊತ್ತಾಗ್ತಾ ಹೋಯ್ತು, ಇಲ್ಲ ಜೀವನ ಇದಲ್ಲ. ಥಿಂಕ್ ಮಾಡ್ಕೊಳ್ತಾ ಕೂತ್ಕೊಳ್ಳೋದ್ರಿಂದ, ಅಥವಾ ಯಾರೋ ಬೈದರು ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಯಾರೋ ಏನೋ ಹೇಳಿದರು ಅಂತೇಳಿ ಬೇಜಾರು ಮಾಡ್ಕೊಂಡು ಹೋಗಿ ಕೂತ್ಕೊಳ್ಳೋದು, ಅದು ಸುಮ್ಮನೆ ವೇಸ್ಟ್ ಆಗ್ತದೆ. ಲೈಫಲ್ಲಿ ಯಾವುದನ್ನೇ ಆಗಲಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಕೆಲವೊಂದು ವಿಷಯಗಳನ್ನು ಮಾತ್ರ, ಅಂದರೆ ನಮ್ಮಿಂದ ಆಗೋದಿಲ್ಲ ಅಂತ ಹೇಳೋದನ್ನೆಲ್ಲ ಪ್ರತಿಯೊಂದನ್ನು ಪ್ರಾಕ್ಟಿಕಲಾಗಿ ಥಿಂಕ್ ಹೋಗ್ತಾ ಉಳಿಬೇಕು. ಹೊಸ ಜೀವನನ ಶುರು ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಲೈಫನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಮೂಮೆಂಟನ್ನು ನಾವು ನಮಗೋಸ್ಕರ ಜೀವಿಸ್ಕೊಳ್ತಾ ಏನಾಗ್ತದೆಯೋ ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಉಳಿಬೇಕು. ಪ್ರಯತ್ನ ಅಂತೂ ನಮ್ಮ ಜೀವನದಲ್ಲಿ, ನಮ್ಮ ಲೈಫಲ್ಲಿ ಯಾವಾಗಲೂ ಇರಲೇಬೇಕಾಗಿರ್ತದೆ. ನನ್ನ ಪ್ರತಿಯೊಂದು ಇನ್ಸಿಡೆಂಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೆ. ನನ್ನ ವಿಡಿಯೋಸ್ ನಿಮಗೆ ಎಲ್ಲಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಐ ಲವ್ ಯು.